ಭೀಕರ ಮತ್ತು ಒಂದು ಸೀರಿಯಸ್ ಇಶ್ಯೂ ಅಂತಂದ್ರೆ ಫೀಮೇಲ್ ಫಿಟಸೈಡಿಸ್, ಹೆಣ್ಣು ಭ್ರೂಣ ಹತ್ಯೆ. ಅಲ್ಟ್ರಾಸೌಂಡ್ ಮೂಲಕ ಅದರ ಲಿಂಗವನ್ನು ಗುರುತು ಮಾಡಿಕೊಂಡು ಗರ್ಭದಾಗಿದ್ದಾಗೆ ಅದನ್ನು ಕೊಲ್ಲುತ್ತಾರೆ. ಹೆಣ್ಮಕ್ಕಳು ಭಾರ, ಹೆಣ್ಮಕ್ಕಳು ಮನ್ಯಾಗ ಹುಟ್ಟಬಾರ್ದು, ಗಂಡು ಮಗ ಹುಟ್ಟಬೇಕು ಅಂಥೇಳಿ. ಆ ಮಗು ನಿಮ್ಮ ಫ್ಯಾಮಿಲಿನಾಗ ಹುಟ್ಟಿದ್ದು ಆಕಿನ ದುರಾದೃಷ್ಟನೋ ಅಥವಾ ಆಕಿಗೆ ಇಂಥವ್ರು ಸಿಕ್ಕಿದ್ದು ದುರಾದೃಷ್ಟನೋ ಅಂತ ನನಗೆ ಗೊತ್ತಿಲ್ಲ. ಹೆಣ್ಣು ಮಗುವನ್ನು ಜನ್ಮ ಕೊಟ್ರೆ ಮತ್ತು ಇನ್ನೊಂದು ಸತಿನೂ ಹೆಣ್ಣು ಮಗುವನ್ನು ಜನ್ಮ ಕೊಟ್ರೆ ಆ ಹೆಣ್ಣಿಗೆ ಬ್ಲೇಮ್ ಮಾಡ್ತಾರೆ, ನಿನ್ನಲ್ಲೇ ಏನೋ ತಪ್ಪದ. ಈ ಒಂದು ಫೀಮೇಲ್ ಫಿಟಿಸೈಡಿಸ್ ಅನ್ನೋದಾಗಲಿ ಅಥವಾ ನಮಗೆ ಹೆಣ್ಣೇ ಬೇಕನ್ನೋದಾಗಲಿ ಇವೆಲ್ಲ ಮರ್ತು ಬಿಡ್ರಿ. ಶರಣ್ರಿ, ನಾ ರಕ್ಷಿತಾ, ನೀವು ನೋಡಕತ್ತೀರಿ ನ್ಯಾಷನಲ್ TV. ಒಂದು ಹೆಣ್ಣಿನ ಮೇಲೆ ಈ ಸಮಾಜದಾಗ ಭಾಳಷ್ಟು ರೀತಿಯಾಗಿ ದೌರ್ಜನ್ಯಗಳು ನಡೀತಾವೆ. ಅದರಾಗೆ ಒಂದು ಭೀಕರ ಮತ್ತು ಒಂದು ಸೀರಿಯಸ್ ಇಶ್ಯೂ ಅಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳ್ಬೋದು. ಫೀಮೇಲ್ ಫಿಟಸೈಡಿಸ್, ಹೆಣ್ಣು ಭ್ರೂಣ ಹತ್ಯೆ. ಇದ್ರಾಗ ಒಂದು ಹೆಣ್ಣು ಕೂಸಿಗೆ ಗರ್ಭದಾಗಿದ್ದಾಗೆ ಅಲ್ಟ್ರಾಸೌಂಡ್ ಮೂಲಕ ಅದರ ಲಿಂಗವನ್ನು ಗುರುತು ಮಾಡಿಕೊಂಡು ಗರ್ಭದಾಗಿದ್ದಾಗೆ ಅದನ್ನು ಕೊಲ್ಲುತ್ತಾರೆ. ಅದಷ್ಟೇ ಅಲ್ಲ, ಒಂದು ಹೆಣ್ಮಗಳು, ಗರ್ಭವತಿ ಹೆಣ್ಮಗಳಿಗೆ ಆಕಿನ ಹೊಟ್ಟೆಯಾಗ ಅಲ್ಟ್ರಾಸೌಂಡ್ ಮೂಲಕ ಒಂದು ಹೆಣ್ಣೆ ಬೆಳೀಲಾಗತ್ತದ ಅಂತ ಹೇಳಿ ತಿಳಿದ ಮೇಲೆ ಆಕಿ ಪೂರ್ತಿ ಆ ಹೆಣ್ಣಿಗೆ, ಗರ್ಭವತಿ ಹೆಣ್ಣಿಗೆ ಕೊಂದು ಬಿಡ್ತಾರೆ. ಇದೆಂಥ ಒಂದು ದುಃಖದ ವಿಚಾರ. ನಮ್ಮ ಸಮಾಜದಾಗ ಇವತ್ತಿಗೂ ಇಂಥವಾಗ್ತವ ಅಂತಂದ್ರೆ ನಾವು ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್ ಇದೆಲ್ಲ ಮಾಡಿದ್ದಕ್ಕೂ ವ್ಯರ್ಥ ಆಗ್ಲಿಕ್ಕತ್ತದ್ರಿ. ನಿಮಗೆ ಮಾಡರ್ನೈಸೇಷನ್ ಆಗೋದಿತ್ತಂದ್ರೆ ಒಂದು ಒಳ್ಳೆ ರೀತಿನಾಗ ಆಗ್ರಿ. ಇವಾಗ ಅದೇ ನೋಡ್ತೀವಿ, ಹೆಣ್ಮಕ್ಳು ಯಾವೆಲ್ಲ ರೀತಿನಾಗ ಬೆಳಿಲಿಗತ್ತಾರ. ನಮ್ಮ ಹೆಣ್ಮಕ್ಳು ಯಾವುದೇ ರೀತಿನಾಗೂ ಕಮ್ಮಿಲ್ಲ. ಅಂದ್ರೂ ನಮ್ಮ ಎಷ್ಟೋ ಮಂದಿ ಹಳ್ಳ್ಯಾಗ ಅದೇ ತಲೆಯಾಗಿರ್ತದ, ಹೆಣ್ಮಕ್ಕಳು ಭಾರ, ಹೆಣ್ಮಕ್ಕಳು ಮನ್ಯಾಗ ಹುಟ್ಟಬಾರ್ದು, ಗಂಡು ಮಗ ಹುಟ್ಟಬೇಕು ಅಂಥೇಳಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಲ್ಲ, ಅದು ಕಂಪ್ಲೀಟ್ಲಿ ರಾಂಗ್. ಹೆಣ್ಮಗುವಿಂದ ಇವತ್ತೇನೂ ಆಗಲ್ಲ ಅಂತ ಇಲ್ಲ. ಹೆಣ್ಣು ಇವತ್ತು ಯಾವ ಕ್ಷೇತ್ರನಾಗೂ ಹೋಗ್ತಾಳ, ಹೆಂಗೂ ಬೆಳಿತಾಳ. ಇದಷ್ಟೇ ಅಲ್ಲ, ಎಷ್ಟೋ ಸತಿ ನಾವು ನೋಡ್ತೀವಿ, ಒಂದು ಹೆಣ್ಣು ಗರ್ಭವತಿ ಆಗಿರ್ತಾಳ, ಆಕೆಗೆ ಹೆಣ್ಣು ಮಗು ಹುಟ್ಟಿರ್ತದ. ಆವಾಗ ಆ ಹೆಣ್ಣು ಮಗುನ ಒಯ್ದು ಎಲ್ಲೋ ಬಿಡ್ತಾರ. ಅಲ್ಲ, ಆ ಮಗು ನಿಮ್ಮ ಫ್ಯಾಮಿಲಿನಾಗ ಹುಟ್ಟಿದ್ದು ಆಕಿನ ದುರಾದೃಷ್ಟನೋ ಅಥವಾ ಆಕಿಗೆ ಇಂಥವ್ರು ಸಿಕ್ಕಿದ್ದು ದುರಾದೃಷ್ಟನೋ ಅಂತ ನನಗೆ ಗೊತ್ತಿಲ್ಲ. ಇದಷ್ಟೇ ಅಲ್ಲ, ನಾವು ನೋಡ್ತೀವಿ ಎಷ್ಟೋ ಸತಿ ಒಂದು ಗರ್ಭವತಿ ಹೆಣ್ಣು ಮಗುವನ್ನು ಜನ್ಮ ಕೊಟ್ರೆ ಮತ್ತು ಇನ್ನೊಂದು ಸತಿನೂ ಹೆಣ್ಣು ಮಗುವನ್ನು ಜನ್ಮ ಕೊಟ್ರೆ ಆ ಹೆಣ್ಣಿಗೆ ಬ್ಲೇಮ್ ಮಾಡ್ತಾರೆ, ನಿನ್ನಲ್ಲೇ ಏನೋ ತಪ್ಪದ, ನಿನಗೆ ಗಂಡು ಮಗ ಆಗಲ್ಲ ಅಂಥೇಳಿ ಆಕೆಗೆ ಡಿವೋರ್ಸ್ ಕೊಡೋ ರೀತಿನಾಗೂ ಆ ಒಂದು ಮನುಷ್ಯ ಹೋಗ್ತಾನೆ, ಅವಳ ಗಂಡ ಹೋಗ್ತಾನೆ ಅಂತಂದ್ರೆ ಅದೂ ಅಷ್ಟೇ ಒಂದು ತುಂಬ ದುಃಖ ತರುವಂಥ, ಒಂದು ತ್ರಾಸು ಕೊಡುವಂಥ ಒಂದು ವಿಷಯ ಆಗ್ತದೆ. ಇವಾಗನ ಸೈಂಟಿಫಿಕಲಿ ಹೇಳಬೇಕು ಅಂತಂದ್ರೆ ಒಂದು ಗರ್ಭವತಿ ಹೆಣ್ಣಿನಾಗ ಏನು ಎಂಬ್ರಿಯೋ ಅನ್ನೋದು ಇರ್ತದ, ಅದು ಮೇಲ ಅಥವಾ ಫೀಮೇಲ ಅನ್ನೋದು ಒಂದು ಹೆಣ್ಣಿನ ಜೀನ್ಸ್ ಡಿಸೈಡ್ ಮಾಡೋದಿಲ್ಲ, ಒಂದು ಗಂಡಿನ ಜೀನ್ಸ್ ಡಿಸೈಡ್ ಮಾಡ್ತದ. ಹೆಣ್ಣಿನ ಬಾಡಿ ಯಾವತ್ತಿದ್ರೂ XX ಕ್ರೋಮೋಸೋಮ್ಸ್ ಅನ್ನುವಂಥವು ಜೀನ್ಸ್ನಾಗ ಇರ್ತಾವ. ಗಂಡಿನ ಬಾಡಿನಾಗ ಯಾವತ್ತಿಗೂ XY ಅನ್ನುವಂಥ ಕ್ರೋಮೋಸೋಮ್ಸ್ ಇರ್ತಾವ. ಇವಾಗ ಹೆಣ್ಣು X ಕ್ರೋಮೋಸೋಮನ್ನೇ ಇರ್ತಾರೆ. ಅದು X ಕ್ರೋಮೋಸೋಮ್ ಬರ್ತದೋ Y ಕ್ರೋಮೋಸೋಮ್ ಬರ್ತದೋ ಅನ್ನೋದು ಆ ಗಂಡಿನ ಮೇಲೆ ಡಿಪೆಂಡ್ ಆಗಿರ್ತದೆ. 50-50 ಚಾನ್ಸಸ್ ಇರ್ತಾವ. ಅದು ಆ ಗಂಡಿಗೂ ಗೊತ್ತಿರಂಗಿಲ್ಲ ಯಾವುದು ಅಂಥೇಳಿ. ಸೊ ಇಲ್ಲಿ ಹೇಳಬೇಕು ಅಂತಂದ್ರೆ ಹೆಣ್ಣಾಗೋದು ಗಂಡಾಗೋದು 50-50 ಚಾನ್ಸಸ್ ಇರ್ತಾವ. ಅದು ದೇವರ ಇಚ್ಛೆ. ಅದು ಒಂದು ಹೆಣ್ಣಿನ ಕೈಯಾಗೂ ಇಲ್ಲ, ಗಂಡಿನ ಕೈಯಾಗೂ ಇಲ್ಲ. ಹಂಗಂಥೇಳಿ ತುಂಬ ಜನ ಫ್ಯಾಮಿಲೀಸ್ ಬರೀ ಹೆಣ್ಣಿಗೆ ಬ್ಲೇಮ್ ಮಾಡ್ತಾರ. ಅಲ್ಲ, ಅದರಾಗ ಒಂದು ಹೆಣ್ಣಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲದಾಗ ಹೆಣ್ಣಾಗಲಿ ಗಂಡಾಗಲಿ ಎರಡು ಸರಿಸಮ ಅಂತ ನೋಡ್ಕೊಂಡು ಹೋಗ್ತಾರ. ಅಷ್ಟೇ ಅಲ್ಲ, ಎಷ್ಟೋ ಟೈಮಿಗೆ ಹೆಣ್ಣೆ ಒಂದು ಕೈ ಎಲ್ಲದ್ರಾಗೂ ಮ್ಯಾಲಿರ್ತಾಳೆ. ಅದಕ್ಕೆ ಈ ಒಂದು ಫೀಮೇಲ್ ಫಿಟಿಸೈಡಿಸ್ ಅನ್ನೋದಾಗಲಿ ಅಥವಾ ನಮಗೆ ಹೆಣ್ಣೇ ಬೇಕನ್ನೋದಾಗಲಿ ಇವೆಲ್ಲ ಮರ್ತು ಬಿಡ್ರಿ. ಇದು ಒಂದು ಫೀಮೇಲ್ ಫಿಟಿಸೈಡಿಸ್ ಅನ್ನೋದರಿಂದ ನಮ್ಮ ಸೆಕ್ಸ್ ರೇಷ್ಯೋನಾಗೂ ಬಹಳ ಇಂಬ್ಯಾಲೆನ್ಸ್ ಆಗಿಬಿಡ್ತದ. ಅದಕ್ಕೆ ಇದೆಲ್ಲ ಇವತ್ತೇ ನಿಲ್ಲಿಸ್ಬಿಡ್ರಿ. ಹೆಣ್ಣು ಒಂದು ಶಕ್ತಿ. ಹೆಣ್ಣಿನ ಕೈಲೇ ಇವತ್ತು ಏನು ಬೇಕಿದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತದ ಅಂಥೇಳಿ ಇವತ್ತಿನ ಮಾತು ಮುಗಿಸ್ತೀನಿ. ನಾ ರಕ್ಷಿತಾ, ಇದು ನ್ಯಾಷನಲ್ TV.